ಸ್ನೇಹಿತರೆ, ಒಂದು ದೊಡ್ಡ ಸಭಾಂಗಣ ಇರುತ್ತೆ. ಆ ಸಭಾಂಗಣಕ್ಕೆ ಒಬ್ಬ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿ ಬರುವಾಗ ಒಂದ್ 500 ರೂಪಾಯಿ ನೋಟ್ ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. ಬಂದು ಸಭಿಕರನ್ನ ಪ್ರಶ್ನೆ ಮಾಡ್ತಾರೆ, ಈ ನೋಟ್ ಯಾರಿಗೆ ಬೇಕು ಅಂತ. ಎಲ್ಲಾ ಸಭಿಕರು ಕೂಡ ನನಗ್ ಬೇಕು ಅಂತ ಕೈ ಎತ್ತಾರೆ. ಮತ್ತೆ ಆ ಸಭೆಗೆ ಬಂದಂತ ಆ ವ್ಯಕ್ತಿ ಆ ನೋಟನ್ನ ಮುದ್ದೆ ಮಾಡಿ ನೀಟಾಗಿ ಉಂಡೆ ಮಾಡಿ ಕೈಯಲ್ಲಿ ಹಿಡ್ಕೊಂತಾರೆ. ಈಗ ಈ ನೋಟ್ ಯಾರಿಗ್ ಬೇಕು ಅಂತ. ಆಗ ಎಲ್ಲಾರು ಕೂಡ ನನಗೇ ಬೇಕು ಅಂತ ಕೈ ಮೇಲ್ ಮಾಡ್ತಾರೆ. ಮತ್ತು ಆ ವ್ಯಕ್ತಿ ಏನ್ ಮಾಡಿದ್ನು ಅಂದ್ರೆ, ಉಂಡೆ ಮಾಡಿದಂತ ಆ ಒಂದು 500 ರೂಪಾಯಿ ನೋಟ್ ನ ಎತ್ತಿ ನೆಲಕ್ಕೆ ಬಿಸಾಕ್ತಾರೆ, ಮಣ್ಣಿಗೆ ಬಿಸಾಕ್ತಾರೆ. ಆಗ್ಲೂ ಕೂಡ ಎಲ್ಲರನ್ನು ಪ್ರಶ್ನೆ ಮಾಡ್ತಾರೆ. ಆಗ ಎಲ್ಲರೂ ನನಗೇ ಬೇಕು ಅಂತ ಮತ್ತೆ ಕೈ ಎತ್ತಾರೆ. ಯಾಕೆ ಅಂದ್ರೆ ಅವರು ಬಿಸಾಕಿದ ತಕ್ಷಣ ಅಥವಾ ಉಂಡೆ ಮಾಡಿದ ತಕ್ಷಣ ಆ 500 ರೂಪಾಯಿನ ಬೆಲೆ ಏನು ಕಡಿಮೆ ಆಗ್ಲಿಲ್ಲ. 500 ರೂಪಾಯಿ 500 ರೂಪಾಯಿ ಆಗಿಯೇ ಇತ್ತು. ನಾನು ಯಾಕೆ ಇದನ್ನ ಹೇಳ್ದೆ ಅಂದ್ರೆ, ಜೀವನದಲ್ಲೂ ಕೂಡ ಎಷ್ಟೋ ಜನ ನಿಮ್ಮನ್ನ ಕೀಳಾಗಿ ನೋಡ್ಬೋದು, ಅಥವಾ ತುಂಬಾ ಇವನ್ ಕೈಯಲ್ಲಿ ಏನೂ ಆಗೋದಿಲ್ಲ, ಇವನ್ ಕೈಯಲ್ಲಿ ಏನ್ ಕೆಲ್ಸನೂ ಆಗೋದಿಲ್ಲ, ತುಂಬಾ ವೇಸ್ಟ್ ಅಂತೆಲ್ಲಾ ಬೈದ್ರು ಕೂಡ ನಿಮ್ಮ ಯೋಗ್ಯತೆ ನಿಮಗ್ ಗೊತ್ತಿರುತ್ತೆ. ನೀವ್ ಏನ್ ಮಾಡ್ತೀರಾ ಅಥವಾ ನೀವ್ ಏನ್ ಸಾಧಿಸ್ತೀರಾ ಅನ್ನೋದೆಲ್ಲ ನಿಮಗ್ ಗೊತ್ತಿರುತ್ತೆ. ಅಂತ ಜನಗಳ ಮುಂದೆ ನೀವು ಎದ್ದು ನಿಲ್ಲಿ ಸಾಧಿಸ್ ತೋರ್ಸಿ. ಅಂದ್ರೆ ಜೀವನದಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿಗಳು ಎದುರಾದ್ರೂ, ಯಾವುದೇ ಜನ ನಿಮ್ಮನ್ನ ತುಚ್ಛವಾಗಿ ಅಥವಾ ಕೀಳಾಗಿ ತುಂಬಾ ಕಡೆಗಣಿಸಿದ್ರು ಕೂಡ ನಿಮ್ಮ ಮೌಲ್ಯ ಅನ್ನೋದು ನಿಮಗ್ ಗೊತ್ತು, ನಿಮ್ಮ ಸಾಮರ್ಥ್ಯ ಅನ್ನೋದು ನಿಮಗ್ ಗೊತ್ತು. ನಿಮ್ಮ ಮೌಲ್ಯನ, ನಿಮ್ಮ ಸಾಮರ್ಥ್ಯಗಳನ್ನ ನೀವೇ ಹೊರಗಡೆ ಚೆಲ್ಲಿ ನೀವೊಂದು ಸಾಧಿಸಿ ತೋರಿಸಿ, ನೀವೇನು ಅನ್ನೋದನ್ನ ಪ್ರೂವ್ ಮಾಡಿ. ಇನ್ನೊಂದು ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮಲ್ಲಿ ನಿಮಗಿರುವಂತಹ ನಂಬಿಕೆ. ಆ ನಂಬಿಕೆಯನ್ನು ಯಾವತ್ತೂ ಕೂಡ ಕಳ್ಕೊಬೇಡ್ರಿ. ಆ ನಿಮ್ಮ ನಂಬಿಕೆನೆ ಎಲ್ಲದಕ್ಕೂ ಕೂಡ ಮೂಲ ಅಸ್ತ್ರವಾಗಿ ನಿಮ್ಮನ್ನ ಒಂದಲ್ಲ ಒಂದು ದಿನ ಒಂದು ಉನ್ನತವಾಗಿರುವಂತಹ ಜಾಗಕ್ಕೆ ತಗೊಂಡೋಗುತ್ತೆ. ಏನಂತೀರಾ?